ಇಷ್ಟು ಹೊತ್ತಾದ್ರೂ ಮನೆಗೆ ಬರಲಿಲ್ವಲ್ಲ? ಭಯ ಅನ್ನೋದೊಂಚೂರು ಇಲ್ಲ. ಬರಲಿ ಇವತ್ತು. ನಿಂತ್ಕೊಳ್ಳಿ. ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದೀರಾ? ಇಷ್ಟ ಬಂದಾಗ ಹೋಗ್ತೀರಾ, ಇಷ್ಟ ಬಂದಾಗ ಬರ್ತೀರಾ. ಇದೇನ್ ಮನೆ ಅನ್ಕೊಂಡಿದ್ದೀರಾ ಇಲ್ಲ ದನದ ದೊಡ್ಡಿ ಅನ್ಕೊಂಡಿದ್ದೀರಾ? ಅವ್ವ ಏನು ಏನು ಮೊದಲೆಲ್ಲ ಹೇಗಿದ್ದು ನೀನು? ಎಲ್ಲಿ ಹೋಗ್ಬೇಕಾದ್ರೂ ಹೇಳ್ಬಿಟ್ಟು ಹೋಗ್ತಾ ಇದ್ದೆ, ಕೆಲಸ ಮುಗಿದ ತಕ್ಷಣ ಮನೆಗೆ ಬರ್ತಾ ಇದ್ದೆ. ಈಗೇನು ಆಯ್ತು? ಈಗಂದೇನು ಪ್ರಯೋಜನ? ನಿನ್ ಜೊತೆ ಬಂದಿದ್ದಾಳಲ್ಲ ಇವಳನ್ನ ಕೇಳಬೇಕು. ಅವನಿಗೆ ಬುದ್ಧಿ ಇಲ್ಲ, ನಿನಗ್ ಬುದ್ಧಿ ಇಲ್ವಾ? ನಿನಗಿಂತ ಚಿಕ್ಕವನ್ನ ಮದುವೆ ಮಾಡ್ಕೊಂಡು ಊರೆಲ್ಲ ಸುತ್ತಾ ಇದೆಯಲ್ಲ, ನಿನಗೇನು ಅನ್ಸಲ್ವಾ? ಅವನು ಕಟ್ಟಿರೋ ತಾಳಿನ ಕಿತ್ತು ಬಿಸಾಕಿ ನಿಮ್ ಮನೆಗೆ ಹೋಗಿರು. ಇಲ್ಲಿ ಬಂದಿದ್ದು ನಮ್ಮ ಮನೆಯವ್ರ ನೆಮ್ಮದಿನೆಲ್ಲ ಹಾಳು ಮಾಡ್ತಾ ಇದೆಯಲ್ಲ, ಸರಿನಾ ಇದು? ಹೀಗೆ ಏನು ಮಾತಾಡ್ದೆ ಊರವರೆಲ್ಲ ನಮ್ಮ ಬಗ್ಗೆ ಮಾತಾಡ್ಕೊಳ್ಳೋಂಗ್ ಮಾಡಿರೋದು. ನಮ್ಮ ಮನೆಯವ್ರ ಬುದ್ಧಿ ಇಲ್ಲ. ಇವಳನ್ನ ಸೊಸೆ ಅಂತ ಮನೆ ಬೇರೆ ತುಂಬಿಸ್ಕೊಂಡ್ರು. ಅವ್ವ ಯಾಕವ್ವ ಅವ್ರಿಗೆ ಯಾವಾಗ್ಲೂ ಏನಾದ್ರೂ ಒಂದು ಅಂತಾನೆ ಇರ್ತೀಯ? ಸುಮ್ಮನಿರಕ್ ಆಗೋದಿಲ್ವೇ? ನಾನ್ ಸುಮ್ನೆನೇ ಇರ್ಬೇಕಪ್ಪ. ಇನ್ನೇನಿದೆ ಮಾತಾಡಕ್ಕೆ? ಎಲ್ಲ ನೀನೇ ಮಾತಾಡಿ ಮುಗಿಸಿದ್ಯಲ್ಲ. ಓ, ಇನ್ನೂ ಏನಾದ್ರೂ ಉಳಿದಿದ್ರೆ ಮಾತಾಡೋ. ಏನ್ ಸಿರಣ್ಣ ಅರ್ಜೆಂಟ್ ಆಗಿ ಬರೋದು ಕೇಳಿದೀನ? ಏನ್ ವಿಷಯ? ಹೇಳ್ತೀನಿ, ಮೊದ್ಲು ಸಿಹಿ ತಗೋ. ಸ್ವೀಟ್ ಬೇರೆ ಕೊಡ್ತಾ ಇದ್ಯಾ? ಏನ್ ವಿಶೇಷ? ಹೇಳ್ತೀನಿ. ನನ್ ಮಗಳು ಜಾನು ತಾಯಿ ಆಗ್ತಾ ಇದ್ದಾಳೆ. ಅಂತೂ ಜಾಕ್ಪಾಟ್ ಹೊಡೆಯಲ್ಲ, ಮತ್ತೆ ತಾತ ಆಗ್ತಾ ಇದೆಯಾ ಅನ್ನೋ ಎಲ್ಲ ದೇವ್ರ ದಯೆ ಚಿನ್ನಪ್ಪ. ನನಗಂತೂ ಈ ವಿಷಯ ಕೇಳಿ ತುಂಬಾ ಖುಷಿ ಆಯ್ತಪ್ಪ. ನೀನ್ ನೋಡ್ತಾ ಇದ್ರೆ ಹೇಳ್ಬೋದು ನಿನಗೂ ಖುಷಿ ಆಗಿದೆ ಅಂತ. ಖುಷಿಯಾಗೇನೋ ಇದ್ದೀನಿ ಚಿನ್ನಪ್ಪ, ಆದ್ರೆ ಮಗಳು ಬಾಣತನಕ್ಕೆ ಅಂತ ಮನೆಗೆ ಬಂದ್ರೆ ಆ ಖರ್ಚು ವೆಚ್ಚ ನೆನಪು ಮಾಡ್ಕೊಂಡ್ರೆ ದಿಗ್ಲಾಗುತ್ತೆ. ಕೆಲಸ ಇದ್ರೆ ಯೋಚಿಸ್ತಾ ಇರ್ಲಿಲ್ಲ, ಈ ಕೆಲಸ ಹೋಗಿ ನನ್ನ ಕೈ ಕಟ್ಟಾಗ್ತಂಗಾಗಿದೆ. ಲಕ್ಷ್ಮಿ ನನ್ನ ಹತ್ರ ದುಡ್ಡು ಕೇಳಕ್ ಹಿಂಜರಿತಾಳ, ನನಗೆ ಮಕ್ಳ ಹತ್ರ ದುಡ್ಡು ಕೇಳಕ್ ಸ್ವಾಭಿಮಾನ ಅಡ್ಡ ಬರ್ತಾ ಇದೆ. ಅದಕ್ಕೆ ತಾನೇ ನಿನ್ನ ಸ್ವಾಭಿಮಾನಿ ಶ್ರೀನಿವಾಸ್ ಅನ್ನೋದು. ಇಲ್ಲಿ ತನಕ ದುಡ್ಡಿಗೆ ಅಂತ ಯಾರು ಒಂದು ಕೈ ಚಾಚ ಅಭ್ಯಾಸ ಇಲ್ವಾ? ಈಗ ದುಡ್ಡು ಕೇಳಕ್ ಕಷ್ಟ ಆಗ್ತದೆ. ನನ್ಗೆ ಅರ್ಥ ಆಗುತ್ತೆ ಸಿರಣ್ಣ, ಆದ್ರೆ ದುಡ್ಡು ಏನ್ ಮಾಡ್ಬೇಕು ಅಂತಿದ್ಯಾ? ಯಾವ್ದಾದ್ರು ಒಂದು ಪಾರ್ಟ್ ಟೈಮ್ ಕೆಲಸ ಮಾಡೋಣ ಅಂತ ಚಿನ್ನಪ್ಪ. ಅಲ್ಲ ಸಿರಣ್ಣ, ಎಲ್ಲೋ ಪಾರ್ಟ್ ಟೈಮ್ ಕೆಲಸ ಮಾಡೋ ಬದಲು 1-2 ಗಂಟೆ ಎಕ್ಸ್ಟ್ರಾ ಆಟೋನೇ ಓಡಿಸ್ಬೋದಲ್ವಾ? ನನಗೂ ಹಾಗೆ ಅನ್ನಿಸ್ತು, ಆದ್ರೆ ಇದಕ್ಕೆ ಲಕ್ಷ್ಮಿ ಹೋಗ್ತಾ ಇಲ್ಲ. ಆಮೇಲೆ ತುಂಬಾ ಹೊತ್ತು ಕೂತ್ಕೊಂಡು ಗಾಡಿ ಓಡಿಸೋಕ್ ನನಗೂ ಆಗ್ತಾ ಇಲ್ಲ. ಅದಕ್ಕೆ ಯಾವ್ದಾದ್ರು ಪಾರ್ಟ್ ಟೈಮ್ ಕೆಲಸ ಮಾಡಿ ನಮ್ ಜಾನು ಮನೆಗೆ ಬರೋ ಅಷ್ಟರಲ್ಲಿ ಒಂದ್ ಸ್ವಲ್ಪ ಕೈನಲ್ಲಿ ದುಡ್ಡಿಟ್ಕೊಳ್ಳೋಣ ಅಂತ. ಅದು ಸರಿನೇ, ಏನ್ ಕೆಲಸ ಮಾಡ್ತೀಯಾ? ಯಾವ ಕೆಲಸ ಆದ್ರೂ ಚೆನ್ನಪ್ಪ, ಯಾವ ಕೆಲಸ ಆದ್ರೂ ಸರಿ ಮಾಡ್ತೀನಿ. ನಿನಗೆ ಗೊತ್ತಿರೋ ಕೆಲಸ ಅಂದ್ರೆ ಮೆಕ್ಯಾನಿಕ್, ಅದಾದ್ರೆ ಆಗ್ಬೋದಲ್ವಾ? ಖಂಡಿತ ಆಗ್ಬೋದಿತ್ತು. ಗೊತ್ತಿಲ್ದೇ ಇರೋ ಕೆಲ್ಸಕ್ಕಿಂತ ಗೊತ್ತಿರೋ ಕೆಲಸ ಮಾಡೋದು ಸುಲಭ ಅಲ್ವಾ? ಆದ್ರೆ ಮೆಕ್ಯಾನಿಕ್ ಕೆಲಸನ ಯಾರು ಪಾರ್ಟ್ ಟೈಮ್ ಕೊಡಲ್ಲ. ನೋಡೋಣ, ನನ್ಗೆ ಗೊತ್ತಿರೋರ ಹತ್ರ ವಿಚಾರಿಸ್ತೀನಿ. ಕೆಲಸ ಖಾಲಿ ಇದ್ರೆ ನಿಂಗೆ ಹೇಳ್ತೀನಿ. ಮಾಡಿದ್ರೆ ನಿನಗೆ ಪುಣ್ಯ ಬರುತ್ತೆ ಚಿನ್ನಪ್ಪ. ನೀನು ನನಗೆ ಜೀವದಾನ ಮಾಡಿರೋ ಉಪಕಾರದ ಮುಂದೆ ಇದೇನೂ ಇಲ್ಲ. ಅಲ್ಲ ಚಿನ್ನಣ್ಣ, ಸ್ನೇಹಿತರು ಅಂದ್ರೆ ಒಬ್ರಿಗೊಬ್ರು ಕಷ್ಟಕ್ಕೆ ಆಗ್ಬೇಕಲ್ವಾ? ನೀನೇನು ಯೋಚನೆ ಮಾಡ್ಬೇಡ, ದೇವ್ರೆಲ್ಲ ಒಳ್ಳೇದ್ ಮಾಡ್ತಾನೆ. ಒಳ್ಳೆಯವ್ರಿಗೆ ಯಾವ್ದಾದ್ರು ದಾರಿ ತೋರಿಸ್ತಾರೆ. ಕಾಫಿ ಕುಡಿ. ಆ ಧೈರ್ಯದ ಮೇಲೆ ನನಗೆ ಚಿನ್ನಪ್ಪ. ಲೇ ಅದಕ್ಕೆ ಒಂದು ಇದೆ ಕೊಡಿ. ಪಿಂಚು ಬೇಬಿಗೆ ಇದೆಲ್ಲ ಇಷ್ಟ. ಟೋಣ ಕೊಟ್ಟು ಬರ್ತೀನಿ. ಹೌದು ಕಣ, ಎಲ್ಲ ಅವಳು ಇದ್ದಲ್ಲೇ ಹೋಗಿ ಸರ್ವ್ ಮಾಡ್ಬಿಡು, ಚೆನ್ನಾಗಿರುತ್ತೆ. ಅಷ್ಟೇ ಅವ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ, ತಿನ್ನಕ್ಕೆ ತುಂಬ ಇಷ್ಟ, ಕೇಳೋಕ್ಕೆ ನಾಚಿಕೆ. ಜಗಳ ಆಡುವಾಗ ಅವಳಿಗೆ ಯಾವ ನಾಚಿಕೆನೂ ಆಗಲ್ಲ. ಏನಂದ್ರೆ ಏನಿಲ್ಲ, ತಗೊಳಗಪ್ಪ. ನಂದು ಸೇಸ್ ತರ್ಕೊಂಡು ಹೋಗ್ತೀನಿ.
ಆಯ್ತು ಬಿಡು. ಹೋಗ ನಾಟಕ ಪಟ್ಕೊಳ್ಳೋದಕ್ಕೆ ಇದೇನು ಬೇರೆ ಮನೇನ? ಅವಳು ಕೇಳಿ ಸಿಗ್ಬೇಕು ಕಣ. ಅದೇ ಇವನು ತೊಗೊಂಡು ಕೊಟ್ಬಿಟ್ಟು ಕೇಳ್ತೀನಿ ಅವ್ರು ಏನು ಹೇಳ್ತಾರೆ ಅಂತ ಬಂದು ನಿಮ್ಗೆ ಹೇಳ್ತೀನಿ, ಸರಿನಾ? ತಿನ್ನಿ. ಆಹಾ, ಇವನು ಹೆಂಡತಿ ಸೇವೆ ಮಾಡೋದಕ್ಕೆ ಅಂತ ಹುಟ್ಟಿದ್ದಾನೆ. ಸರಿಯಾಗಿ ಹೇಳಿದ್ರಿ ಅಜ್ಜಿ. ಚಿನ್ನಮರಿ, ಇದೇನಿದು ಇಷ್ಟೊಂದು ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀರಿ? ಇನ್ನಲ್ಲೇನೋ ಹೊಸ ಚೈತನ್ಯ ಮೂಡಿದಾಗಿದೆ. ಅದೇ ಮತ್ತೆ ಯಾಕ್ರಿ ನನ್ ಖುಷಿಯಾಗಿರ್ಬಾರ್ದಾ? ಹಾಗಲ್ಲ ಚಿನ್ನಮರಿ, ಈಗ ನೋಡಿ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ಹುಷಾರಿಲ್ಲದೆ ಇರೋ ಥರ ಇದ್ರಿ. ಈಗ ನೋಡಿದ್ರೆ ಎಲ್ಲ ಸರಿಯಾಗಿದೆ ಅನ್ನೋ ಥರ ಇದ್ದೀರಲ್ಲ, ಅದಕ್ಕೆ ಕೇಳಿದೆ. ಮತ್ತೆ ನಮ್ಮ ಮನೆಯಿಂದ ಯಾರಾದ್ರೂ ಬರ್ತಾ ಇದಾರೆ ಅಂತ ಗೊತ್ತಾದ್ಮೇಲೆ ನಾನು ಹುಷಾರಿಲ್ದೇ ಇರೋ ಥರ ಇರಕ್ಕಾಗುತ್ತಾ? ಆಮೇಲೆ ನಾನು ಹಾಗಿದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಅವ್ರು ಬರ್ತಾ ಇದಾರೆ ಅಂತ ಗೊತ್ತಾದ ತಕ್ಷಣ ಸುಸ್ತೆಲ್ಲ ಮಾಯ ಆಗೋಯ್ತು. ನೀವು ಯಾವಾಗಲೂ ಹೀಗೆ ಇರ್ಬೇಕು ನೋಡಿ. ಹಿರಿ ನಮ್ಮ ಮನೆಯಿಂದ ಯಾರ್ಯಾರು ಬರ್ಬೋದು ರೀ? ನಿಮ್ಮ ಮನೆಯಿಂದ ಯಾರ್ಯಾರು ಬರ್ಬೋದು ಅಂತ ನನಗೆ ಹೇಗೆ ಗೊತ್ತಾಗತ್ತೆ ಚಿನ್ನಮರಿ? ನಿಮಗೆ ಗೊತ್ತಿರುತ್ತೆ, ಹೇಳ್ರಿ ಯಾರು ಬರ್ತಾ ಇದಾರೆ ಅಂತ. ಚಿನ್ನಮರಿ, ನಿಮ್ಮ ಮನೆಯಿಂದ ನಿಮ್ಮ ಮನೆಯವ್ರು ಬರ್ಬೋದು. ಜೋಕ